ಯಾರು ವಾಕ್ ಮಾಡ್ತೀರೋ ಅವರೆಲ್ಲ ಬಂದು ನೋಡಬೇಕು. ಒಳ್ಳೆ ಲೈಟಿಂಗ್ ವ್ಯವಸ್ಥೆ ಆಗಿದೆ. ಕಾರ್ಯಕ್ರಮ ಕೂಡ ಭಾಳ ಚೆನ್ನಾಗಿ ಇನ್ನು ಮುಂದಕ್ಕೆ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಳ್ಬೋದು ಅಂತ ಕೂಡ ನೀವೆಲ್ಲ ಸಲಹೆ ಕೊಡಲಿಕ್ಕೆ ಕೂಡ ನಿಮಗೆಲ್ಲ ಒಂದು ಅವಕಾಶ ಆಗಿದೆ. ಸೊ ಕಾವೇರಿ ಆರತಿ ಸುಮಾರು ಒಂದು 45-50 ನಿಮಿಷ, 2 ತಂಡ ಭಾಳ ವಿಜೃಂಭಣೆಯಿಂದ ನಾನು ಕಣ್ಣನ್ನು ನೋಡಿಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿರೋದು. ಇನ್ನು ಮುಂದಕ್ಕೂ ಡೆವಲಪ್ ಆಗ್ತದೆ ಯಾಕೆಂದರೆ ಪ್ರತಿ ವರ್ಷ ಕೂಡ ಬೇಕಾದಷ್ಟು ಬದಲಾವಣೆಗಳಾಗ್ತದೆ. ಸೊ ಕಾವೇರಿ ತಾಯಿಗೆ ಇವತ್ತು ನಾವು ಪೂಜೆ ಮಾಡೋಂಥ ಒಂದು ಭಾಗ್ಯ. ನಾಳೆ ಶುಕ್ರವಾರ, ಶುಭ ಶುಕ್ರವಾರ, ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪಾಪ ಕೆಲವರೆಲ್ಲ ತೊಂದರೆ ಮಾಡಬೇಕು ಅಂತೇಳಿ ಕೋರ್ಟ್ಗೆಲ್ಲ ಹೋಗಿದ್ರು. ಕೋರ್ಟು ನಿರಾಕರಿಸ್ತು ಅಂತೇಳಿ ನನಗೆ ಸುದ್ದಿ ಬಂದಿದೆ. ಇದನ್ನೆಲ್ಲ PL ಇದು ಮಾಡಬಾರ್ದು ಅಂತೇಳಿ ಕೆಲವರೆಲ್ಲ ರಾಜಕೀಯದವ್ರು ಹೋಗಿದ್ರು, ಯಾರು ಹೋಗಿದ್ರು ಗೊತ್ತಿಲ್ಲ ನನಗೆ. ಒಂದು PL ಅಂತೂ ಹಾಕಿದ್ರು. ಕೋರ್ಟ್ ಇಲ್ಲ, ಇದು ಸರ್ಕಾರಿ ಕ್ರಮ ಮಾಡಲಿ ಬಿಡಿ ಅಂತೇಳಿ ಹೇಳಿದೆ. ಸೊ ಇಲ್ಲಿ ಅನನ್ಯ ಭಟ್ಟು ಮತ್ತು ರಘು ದೀಕ್ಷಿತ್, ಇದಾದ ಮೇಲೆ ರಘು ದೀಕ್ಷಿತ್ ಅವ್ರ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀರ. ಅವರು ಕೂಡ ಜನರನ್ನ ರಂಜಿಸೋಂಥ ಕೆಲಸ ಮಾಡ್ತಿದೆ ಭಕ್ತಿ ಸಂದರ್ಭದಲ್ಲಿ. ಸೊ ನಾನು ಇಡೀ ಬೆಂಗಳೂರಿನ ನಾಗರಿಕರು, ನೀವೆಲ್ಲೇ ಇರಲಿ, ಇದು ಬರೀ ಮಲೇಶ್ವರ, ಸದಾಶಿವನಗರಕ್ಕೆ, ವೈಲಿ ಕಾವಲಿಗೆಲ್ಲ ಕಾರ್ಯಕ್ರಮ, ಇಡೀ ಬೆಂಗಳೂರು ನಗರಕ್ಕೆ ಕಾರ್ಯಕ್ರಮ. ಇದಕ್ಕೆಲ್ಲ ಕೂಡ ತಾವೆಲ್ಲ ಬಂದು ಪಾಲ್ಗೊಂಡು ಸಂತೋಷ ಪಡಬೇಕು, ತಾವೆಲ್ಲ ಹರಿಸ್ಬೇಕು.